ನಮಸ್ಕಾರ ಎಲ್ಲರಿಗೂ. ಕಳೆದ ಒಂದು 10 ದಿನಗಳಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲೂ ಮತ್ತು ಯೂಟ್ಯೂಬಲ್ಲೂ ಸಹ. ಯಾಕೆಂದರೆ ಯಥೇಚ್ಛವಾಗಿ ಮಳೆ ಆಗ್ತಿತ್ತು, ಡೈಲಿ ಮಳೆ ಬೀಳ್ತಿತ್ತು. ಸೊ ಸ್ಪ್ರೇನ ಮಾಡ್ತಿದ್ದೆ ಮತ್ತು ನಾನು ಒಂದು ಪರ್ಸ್ನಲ್ ವರ್ಕಲ್ಲೂ ಬಿಸಿ ಇದ್ದೆ ಆ ಕಾರಣದಿಂದ. ಸೊ ಈಗ ಕಂಪ್ಲೀಟ್ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಏನಂದರೆ 3 ಸ್ಪ್ರೇ ಮಾಡಿದ್ದೀನಿ. ಸೊ ಆ 3 ಸ್ಪ್ರೇನು ಮತ್ತು ಡ್ರಿಪ್ಗೆ ಏನು ಕೊಟ್ಟಿದ್ದೀನಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ನೀವು ತೋಟ ನೋಡ್ಬೋದು ಪ್ರೆಸೆಂಟ್ ಯಾವ ಹೈಟಲ್ಲಿ ಇದೆ ಅಂತ. ಆಲ್ಮೋಸ್ಟ್ ನನಗಿಂತ ಹೈಟ್ ಜಾಸ್ತಿ ಬೆಳೆದೋಗ್ಬಿಟ್ಟಿದೆ ತೋಟ. ಸೊ ಒಂದು ಸರಿ ರೆಗ್ಯುಲೇಟರ್ ಯೂಸ್ ಮಾಡಿದ್ದೀನಿ, ಇನ್ನೂ ಒಂದು ಸರಿ ರೆಗ್ಯುಲೇಟರ್ ಯೂಸ್ ಮಾಡೋಣ ಅಂತಿದ್ದೀನಿ, ಅಂದರೆ ಗ್ರೋತ್ ರೆಗ್ಯುಲೇಟರು. ಸೊ ಇದಕ್ಕೆ ವೆಜಿಟೇಟಿವ್ ಗ್ರೋತ್ ಅಂತೂ ಬರ್ತಾನೆ ಇದೆ. ಸೊ ಫ್ರೂಟ್ ಸೆಟ್ಟಿಂಗು ನನಗೆ ಡೌನಲ್ಲಿ ಆಗಿರಲಿಲ್ಲ ಒಂಚೂರು, ಮತ್ತು ಅದರ ಆದಮೇಲೆ ಒಂಚೂರು ಕೆಲವ್ರು ಕೇಳ್ತಿದ್ರಿ ಫ್ರೂಟ್ ಸೆಟ್ಟಿಂಗ್ ಯಾವ ಥರ ಇದೆ, ಫ್ಲವರ್ ಸೆಟ್ಟಿಂಗ್ ಯಾವ ಥರ ಇದೆ ಅಂತ. ಸೊ ಈಗ ವಿಜುವಲ್ಸನ್ನು ಹಾಕ್ತೀನಿ ನೋಡಿ ನಿಮಗೆ. ರೀತಿ ಈ ಒಂದು ಫ್ರೂಟ್ ಸೆಟ್ಟಿಂಗ್ ಅನ್ನೋದಾಗಿದೆ ಮತ್ತು ಏನು ಫ್ಲವರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಮೇಜರಾಗಿ ಈ ಒಂದು ಕ್ಲೈಮೇಟಲ್ಲಿ ರೈತರು ಏನು ಫೇಸ್ ಮಾಡ್ತಿದ್ದಾರೆ ಅಂದರೆ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟು. ಎಸ್ಪೆಷಲಿ ಈ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ಗೆ ನಾವು ಕೆಲವೊಂದು ಸ್ಪ್ರೇಸನ್ನು ಮಾಡಿದ್ದೀನಿ. ಸೊ ಅದನ್ನ ನಿಮ್ಮ ಜೊತೆ ಹೇಳ್ತೀನಿ, ನೀವು ಅದನ್ನು ಸ್ಪ್ರೇ ಮಾಡ್ಕೋಬೋದು. ಕೆಲವೊಂದು ಇನ್ನು ಬೆಸ್ಟ್ ಕಾಂಬಿನೇಷನ್ಸು ಇರೋದೇ, ಅದನ್ನು ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಪ್ರತಿಯೊಂದು ಟೈಮಲ್ಲಿ ಅವೈಲಬಿಲಿಟಿ ಇರೋದಿಲ್ಲ, ಆ ಕಾರಣದಿಂದ ಮೆನ್ಷನ್ ಮಾಡಿ ಹೇಳಿದರೆ ನಿಮಗೆ. ಸೊ ನೀವು ಅದನ್ನು ನೆಕ್ಸ್ಟ್ ಟೈಮ್ ಸ್ಪ್ರೇ ಮಾಡ್ಕೋಬೋದು. ಸೊ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ಗೆ ಮೇಜರಾಗಿ ನೀವು ಆಂಟಿಬಯೋಟಿಕ್ಸನ್ನು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಸೊ ಏನೇನು ಕಾಂಬಿನೇಷನ್ ಅಂತ ಹೇಳ್ತೀನಿ ನೋಡಿ. ನಾನು ಸ್ಪ್ರೇ ಮಾಡಿದ್ದು ಮೊದಲಿಗೆ ಆ ಟೈಮಲ್ಲಿ ಏನು ಮಳೆ ಜಾಸ್ತಿ ಇರಲಿಲ್ಲ. ಸೊ ನಾನು ಸಿಂಪಲ್ಲಾಗಿ ಇಂಡೆಕ್ಸ್ ಕಾರ್ಬೋ ಮತ್ತು ಅದ್ರ ಜೊತೆಗೆ ಕಾಟಾಪ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಕರ್ಜೆಟ್ ಹಾಕ್ಕೊಂಡು ಸ್ಪ್ರೇ ಮಾಡಿದೆ. ಜಸ್ಟ್ ಅರ್ಲಿ ಬ್ಲೈಟ್ ಒಂಚೂರು ಕಾಣಿಸ್ತಿತ್ತು ಆ ಕಾರಣದಿಂದ. ಸೊ ಅದಾದ ನಂತರ ನೆಕ್ಸ್ಟು ನಾನು ಸ್ಪ್ರೇ ಮಾಡಿದ್ದು ಜಟಾಯು, ಅದ್ರ ಜೊತೆಗೆ ಈಕ್ವೇಶನ್ ಪ್ರೋ, ಅದ್ರ ಜೊತೆಗೆ ಸೆಪ್ಟೋಸೈಕ್ಲಿನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದೆ ಸೆಕೆಂಡ್ ಸ್ಪ್ರೇ. ಅದಾದಮೇಲೆ ನೆಕ್ಸ್ಟ್ ಸ್ಪ್ರೇ ಮಾಡಿದ್ದು ಕೋನಿಕಾ. ಸೊ ಈ ಒಂದು ಕೋನಿಕಾ ಮೇಜರಾಗಿ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ಗೆ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ. ಸೊ ಹೈಲಿ ರೆಕಮೆಂಡಬಲ್ಲು. ಸೊ ಅದಾದಮೇಲೆ ಸೊ ಈ ಒಂದು 3 ಸ್ಪ್ರೇನ ರೈಟ್ ನಾವು ಮಾಡಿದ್ದೀನಿ. ನೆಕ್ಸ್ಟ್ ಸ್ಪ್ರೇಗೆ ಒಂದು ರೆಗ್ಯುಲೇಟರ್ನ ತೊಗೊಂಬಂದು ಇಟ್ಟಿದ್ದೀನಿ, ಚಮತ್ಕಾರ ಸ್ಪ್ರೇ ಮಾಡೋಣ ಅಂತಿದ್ದೀನಿ. ಯಾಕೆಂದರೆ ಇದು ವೆಜಿಟೇಟಿವ್ ಗ್ರೋತು ತುಂಬ ಜಾಸ್ತಿ ಇರೋ ಕಾರಣದಿಂದ. ಸೊ ಈ ಒಂದು ನೆಕ್ಸ್ಟ್ ಸ್ಪ್ರೇಯಲ್ಲಿ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ರೈಟ್ ನಾವು ನೀವೇನು ಮಾಡ್ಬೋದು ಅಂದರೆ, ಈಗ ಆಲ್ರೆಡಿ ತೋಟ ಇರುತ್ತೆ, ಒಂದು 30 ಡೇಸ್ ಮೇಲೆ ಇರುತ್ತೆ ತೋಟ. ಈಗ 25 ಡೇಸಲ್ಲಿ ಕಾಣಿಸ್ತಿದೆ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ ಅನ್ನೋದು. ಸೊ ಅದಕ್ಕೆ ನೀವೇನು ಸ್ಪ್ರೇ ಮಾಡ್ಕೋಬೇಕಂದ್ರೆ, ಮೇಜರಾಗಿ ನಾನು ಫಸ್ಟ್ ರೆಕಮೆಂಡೇಷನ್ ಮಾಡೋದು ಈಕ್ವೇಶನ್ ಪ್ರೋ ಕೋಸೈಡು. ಇದನ್ನು ರೆಕಮೆಂಡೇಷನ್ ಮಾಡ್ತೀನಿ, ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ. ಅದಾದ ನಂತರ ನೆಕ್ಸ್ಟು ಕೋನಿಕಾ. ಸೊ ಈ ಒಂದು ಕೋನಿಕನೂ ಸಹ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ. COC ಇರುತ್ತೆ, ಅದ್ರ ಜೊತೆಗೆ ಕಸ್ಕಾಮೈಸಿನ್ ಇರುತ್ತೆ. ಸೊ ಇದ್ರ ಜೊತೆಗೆ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಏನು ಇನ್ಸೆಕ್ಟಿಸೈಡ್ಸು ಏನು. ಯಾಕೆಂದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಂದ್ರೆ ಕೋನಿಕನ ಸಿಂಗಲಾಗಿ ಮಾಡಿ. ಸೊ ಈವನ್ ಈಕ್ವೇಶನ್ ಪ್ರೋ ಕೋಸೈಡು ಸಹ ಅಷ್ಟೇ, ಅದನ್ನು ಸಿಂಗಲಾಗಿ ಮಾಡಿ. ಸೊ ಇದನ್ನು ಜನರಲಾಗಿ ಹೇಳ್ತಿದ್ದೀನಿ, ನಿಮ್ಮ ಒಂದು ತೋಟಕ್ಕೆ ನೀವು ಬಳಸ್ಕೋಬೋದು. 25 ಡೇಸಿಂದ ಹಿಡಿದು ಅರೌಂಡ್ ಒಂದು 60 to 80 ಡೇಸ್ವರೆಗೂ ಏನು ಕ್ರಾಪ್ ಇರುತ್ತೆ ಈ ಕಾಂಬಿನೇಷನ್ ಸ್ಪ್ರೇ ಮಾಡ್ಕೊಳ್ಳಿ. ಈಗ ಡಿಫ್ರೆಂಟ್ ಇಂಟರ್ವಲ್ಸ್ ಇರುತ್ತೆ. ನನ್ನ ತೋಟದಲ್ಲಿ ಮಾತ್ರ ನಾನು ಹೇಳೋಕ್ಕೆ ಹೋದರೆ ನನಗೀಗ 65 ಡೇಸ್ ಆಗಿರಬೇಕು ತೋಟಕ್ಕೆ. ಸೊ ಈಗ ನಾನು ಇದನ್ನು ಮಾತ್ರ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಅದು ನಿಮಗೆ ನಿಮ್ಮ ತೋಟ ಒಂದು 30 ಡೇಸಲ್ಲಿರ್ಬೋದು ಅಥವಾ 70, 80 ಡೇಸಲ್ಲಿರ್ಬೋದು. ಸೊ ಈ ತೋಟಗಳಿಗೆ ನಾನು ಒಂಚೂರು ಇದಾಗುತ್ತೆ, ತೊಂದರೆ ಆಗುತ್ತೆ. ನೀವು ಸಿಂಪಲ್ಲಾಗಿ ಈ ಎಲ್ಲ ಕಾಂಬಿನೇಷನ್ಸ್ನು ಸ್ಟೆಪ್ ಬೈ ಸ್ಟೆಪ್ಪು ಸ್ಪ್ರೇ ಮಾಡ್ಕೊಳ್ಳಿ, ಡಿಪೆಂಡ್ ಆನ್ ಸಿವಿಯಾರಿಟಿ ಜಾಸ್ತಿ ಇತ್ತು ಅಂದರೆ ಕೋನಿಕಾ. ಅದ್ರ ನೆಕ್ಸ್ಟ್ ಜೊತೆಗೆ ಮೆಲೋಡಿ ಡ್ಯೂ, ಅದ್ರ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ ಹಾಕ್ಕೊಳ್ಳಿ, ಪ್ಲಾಂಟಮೈಸಿನು, ಬ್ಯಾಕ್ಟೀರಿಯಾಮೈಸಿನು, ಆ ಥರ ಆ್ಯಂಟಿಬಯೋಟಿಕ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೇಟಿವಾ. ಸೊ ಈ ಎಲ್ಲ ಕೆಮಿಕಲ್ಸು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆದಷ್ಟು ಒಂದು ಚೂರು ಬ್ರ್ಯಾಂಡೆಡ್ ಇರುವಂತಹ ಕೆಮಿಕಲ್ಸನ್ನು ಯೂಸ್ ಮಾಡಿ. ಈಗ ರೈಟ್ ನೋ ಮಾರ್ಕೆಟ್ ಅನ್ನೋದು ಮೊಮೆಂಟಮ್ ಆಗಿದೆ ದೀಪಾವಳಿಗೆ. ಸೊ ಈಗ ಚಿಂತಾಮಣಿ ಮಾರ್ಕೆಟಲ್ಲಿ 400 rupees 15 kg ಬಾಕ್ಸಸ್ ಹೋಗ್ತದೆ. ಅದೇ ರೀತಿ ಕೋಲಾರಲ್ಲೂ ಸಹ ಒಂದು 500 rupees 15 kg ಬಾಕ್ಸಸ್ ಅನ್ನೋದು ರೇಟ್ ನಡೀತಿದೆ ರೈಟ್ ನಾವು. ಇದು ಸಸ್ಟೈನಬಲ್ ಆಗ್ಬೋದು. ಸೊ ಈಗ ನಿಮ್ಮ ತೋಟನ ನೀವು ಕಾಪಾಡ್ಕೋಬೇಕು. ನನ್ನ ತೋಟನ ಕಂಪ್ಲೀಟ್ ಯಾವ ರೀತಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಮತ್ತು ಫ್ಲವರಿಂಗ್ ಏನಿದೆ. ಈಗ ರೈಟ್ ನಾವು ಒಂಚೂರು ಫ್ಲವರಿಂಗನ್ನು ಡ್ರಾಪ್ ಆಗಿದೆ. ವಿಜುವಲ್ಸನ್ನು ನಿಮ್ಗೆ ಆಗ್ತಾ ಇರ್ತೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರೂಟ್ ಸೆಟ್ಟಿಂಗು ಮತ್ತು ಫ್ಲವರಿಂಗ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ತೋರಿಸ್ತಾ ಇರ್ತೀನಿ, ಅದನ್ನು ನೋಡಿ. ಇಷ್ಟು ಸ್ಪ್ರೇಯಲ್ಲಿ ರೆಗ್ಯುಲೇಟ್ರಿಗೆ ಹೋಗ್ತಿದ್ದೀನಿ. ಯಾಕೆ ಅಂದರೆ ಈ ವೆಜಿಟೇಟಿವ್ ಗ್ರೋತ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆಲ್ಮೋಸ್ಟು ನಾನೀಗ ರೈಟ್ ನಾವು ನಾನೇ ಒಂದು 6 ಫೀಟ್ ಇರ್ತೀನಿ, ನನಗಿಂತ ಒಂದು 2 ಫೀಟ್ ಜಾಸ್ತಿ ಹೋಗ್ತಿದೆ ಇದು. ಸೊ ಈಗ ಪ್ರೆಸೆಂಟ್ ಸಿಚುವೇಷನಲ್ಲೂ ನಾನು ಸ್ಪ್ರೇ ಮಾಡ್ತಿದ್ದೀನಿ. ಈಗ ಮೇಜರಾಗಿ ನಿಮ್ಮ ತೋಟದಲ್ಲಿ ಕಾಣಿಸೋದೇ ಅರ್ಲಿ ಬ್ಲೈಟು, ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟು. ಸೊ ಇದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತಾ ಇರಬೇಕು. ಸೊ ಅದಾದಮೇಲೆ ಯಾರಾದರೂ EZ ಪ್ಲಾಂಟೇಷನ್ ಮಾಡಿದರೆ ನೀವು ಕಂಪಲ್ಸರಿ ರೆಗ್ಯುಲೇಟ್ರನ್ನು ಯೂಸ್ ಮಾಡಿ. ಸೊ ಯಾಕೆ ಅಂದರೆ ರೆಗ್ಯುಲೇಟರ್ ಯೂಸ್ ಮಾಡಿಲ್ಲ ಅಂದರೆ ಬೆಳೀತಾ ಬರುತ್ತೆ, ಕ್ರಾಪ್ ಹೀಲ್ಡ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಲೇಬೇಕು. ಓವರಾಲ್ ಟೊಮೆಟೊ ರಿಲೇಟೆಡ್ ಫಾರ್ಮರ್ಸ್ ಮೇಜರಾಗಿ ಫೇಸ್ ಮಾಡ್ತಿರೋದೆ ಈ ಒಂದು ಫಂಗಲ್ ಡಿಸೀಸಸ್ಸು. ಸೊ ಇದ್ರ ಜೊತೆಗೆ ಫ್ರೂಟ್ ಫ್ಲೈಗೆ. ಸೊ ಫ್ರೂಟ್ ಫ್ಲೈಗೂ ಅಷ್ಟೇ ಈಚ್ ಆ್ಯಂಡ್ ಎವ್ರಿ ಸ್ಪ್ರೇಯಲ್ಲೂ ಸಹ ನೀವು ಎವ್ರಿ ಆಲ್ಟರ್ನೇಟಿವ್ ಸ್ಪ್ರೇಸು, ಒಂದು ಸ್ಪ್ರೇ ಫೋಕಸ್ಡ್ ಆಗಿ ಒಂದು ಇದಕ್ಕೆ ಹೋಗಿ, ಅಂದರೆ ಫಂಗಲ್ ಡಿಸೀಸ್ಗೆ ಹೋಗಿ. ಈಗ ಈ ಥರ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟೇ ಬರ್ತಿರೋದು, ಸೊ ಅದಕ್ಕೆ ಹೋಗಿ. ಸೊ ಲೈಕ್ ಕೋನಿಕಾ ಹೋಗಿ. ಸೊ ನೆಕ್ಸ್ಟ್ ಸ್ಪ್ರೇ ಏನು ಮಾಡ್ತೀರಂದರೆ, ಸೊ ಫ್ರೂಟ್ ಫ್ಲೈಗೆ ಹಾಕ್ಕೊಳ್ಳಿ. ಫ್ರೂಟ್ ಫ್ಲೈಗೆ ಫಿನೋಕ್ವಿಕೋ, ಡೆಲಿಗೇಟು ಅಥವಾ ಇಂಡೆಕ್ಸ್ ಕಾರ್ಬೋ, ಕಾರ್ಟಾಪು, ಅದ್ರ ಜೊತೆಗೆ
ಮಿಯೋತ್ರಿನೋ ಡೆಲ್ಟಾಮೆತ್ರಿನೋ ಈ ಥರ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸಿಂಪಲ್ ಫಂಗಿಸೈಡ್ ಯೂಸ್ ಮಾಡ್ಕೊಳ್ಳಿ. ಲೈಕ್ ಯಾವ ಥರ ಅಂತ ಹೇಳ್ಬೋದು, ಕರ್ಜೆಟ್ ಹಾಕ್ಕೋಬೋದು, ಅದ್ರ ಜೊತೆಗೆ ಇನ್ನೂ ಬೇರೆ ಫಂಗಿಸೈಡ್ಸ್ ಇದೆ. ಸೊ ಇವನ್ನೆಲ್ಲ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ತಾ ಇರಬೇಕು. ಸೊ ಎವ್ರಿ ಆಲ್ಟರ್ನೇಟಿವ್, ಒಂದು ಫ್ರೂಟ್ ಫ್ಲೈಗೆ ಫೋಕಸ್ಡ್ ಹೋಗಬೇಕು, ಇನ್ನೊಂದು ಫಂಗಲ್ ಲೀಫ್ ಸ್ಪಾಟ್ಗೆ ಮೇಜರ್ ಫೋಕಸಲ್ಲಿ ನೀವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ತೋಟದಲ್ಲಿ ಈಗ ಪ್ರೆಸೆಂಟ್ ಇರೋ ಒಂದಂದರೆ ಮೇಜರ್ ಡಿಸೀಸ್ ಅಂದರೆ ಹರ್ಲಿ ಬ್ಲೈಟು, ಅದ್ರ ಜೊತೆಗೆ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟೇ ಇರೋದು. ಸೊ ಅದಾದ ನಂತರ ಈ ಕಾಯಿ ಮೇಲೆ ಗೆಜ್ಜೆ ಅನ್ನೋದು ಸಹ ಜಾಸ್ತಿ ಬರುತ್ತೆ. ಈಗ ಹೇಳಿರುವಂಥ ಕಾಂಬಿನೇಷನಲ್ಲೂ ಸಹ ಇದು ಕಂಟ್ರೋಲ್ ಬಂದುಬಿಡುತ್ತೆ. ಇನ್ನು ಕಂಪ್ಲೀಟ್ ವಿಜುವಲ್ಸನ್ನು ತೋರಿಸ್ತಾ ಇರ್ತೀನಿ, ಸೊ ನೋಡ್ಕೊಂಬನ್ನಿ ನೀವು. ಸೊ ಇಷ್ಟೊತ್ತು ನಾನು ಹೇಳ್ತಿದ್ದಿದೆ ಇದನ್ನೇ. ಸೊ ನೋಡ್ಬೋದು, ಕೆಳಗಡೆ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಆಗಿರಲಿಲ್ಲ, ಒಂದು ಅಡಿವರೆಗೂ ಆಗಿರಲಿಲ್ಲ, ಯಾಕೆಂದರೆ ನಾನು ರೆಗ್ಯುಲೇಟರ್ ಲೇಟಾಗಿ ಸ್ಪ್ರೇ ಮಾಡಿದ ಕಾರಣದಿಂದ. ಸೊ ಅದಾದಮೇಲೆ ರೆಗ್ಯುಲೇಟರ್ ಸ್ಪ್ರೇ ಮಾಡಾದಮೇಲೆ ನೋಡಿ ಫ್ರೂಟ್ ಸೆಟ್ಟಿಂಗ್ ಯಾವ ಥರ ಆಗಿದೆ. ಸೊ ಅಬ್ಸರ್ವ್ ಮಾಡ್ಬೋದು, ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗೇ ಆಗಿದೆ. ಸೊ ಮತ್ತು ಫ್ರೂಟ್ ಪ್ಲೇಟ್ ಹಾಕಿಂದ ತುಂಬಾ ಡ್ಯಾಮೇಜ್ ಆಗಿದೆ ಈ ಸರಿ. ಸೊ ನನ್ನದೇ ಅಂತೆಲ್ಲ ಪ್ರತಿಯೊಬ್ಬರದು ಅದೇ ಪ್ರಾಬ್ಲಮ್ ಇಯರು. ಸೊ ಈ ಥರ ಫ್ರೂಟ್ ಸೆಟ್ಟಿಂಗ್ ಆಗಿದೆ. ಸೊ ಇದ್ರ ನೆಕ್ಸ್ಟು, ಸೊ ಈ ಒಂದು ಸೆಗ್ಮೆಂಟಲ್ಲಿ ಮಳೆ ಜಾಸ್ತಿ ಆಯಿತು, ಇಲ್ಲಿ ಒಂಚೂರು ಫ್ಲವರ್ ಡ್ರಾಪ್ ಆಗಿದೆ. ಸೊ ಏನು ಸ್ಪ್ರೇ ಕೊಡೋಕ್ಕೂ ಮತ್ತು ಡ್ರಿಪ್ಪಲ್ಲಿ ಕೊಡೋಕ್ಕೂ ನನಗೆ ಮೈಂಡಲ್ಲಿ ಏನು ರನ್ ಆಗಿರಲಿಲ್ಲ. ಸೊ ಇದಕ್ಕೆ ನಾನು ಸ್ಪ್ರೇಸ್ ಮಾಡ್ಕೊಂಡೇ ಇದ್ದೋಗ್ಬಿಟ್ಟೆ. ಫರ್ಟಿಲೈಸರು ಈಗ ರೈಟ್ ನಾವು ನಾನು 0.50 to 34 ಮಾತ್ರ ಬಿಟ್ಟಿದ್ದೀನಿ, ಇಲ್ಲದೇ ಇರೋ ಕಾರಣದಿಂದ ಅದರಲ್ಲಿ. ಸೊ ಮತ್ತು ಪೊಟ್ಯಾಷಿಯಮ್ ಸೈನೇಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ಅದನ್ನು ಬಿಡ್ತಿದ್ದೀನಿ. ಸೊ ಅಲ್ಲಿ ನೋಡ್ಬೋದು ವೆಜಿಟೇಟಿವ್ ಗ್ರೋತು ಆಲ್ಮೋಸ್ಟ್ ಒಂದು 8 ಅಡಿ ಇದೆ. ಸೊ ಇಲ್ಲಿ ಈ ಸ್ಟೇಜಲ್ಲಿ ಫ್ಲವರ್ ಕಟ್ ಆಗಿದೆ ಡ್ಯೂ ಟು ಸಮ್ ಫಂಗಲ್ ರೀಸನ್ಸಿಂದ ಮತ್ತು ನ್ಯೂಟ್ರಿಮೆಂಟ್ ಡೆಫಿಷಿಯನ್ಸಿಯಿಂದನೂ ಸಹ. ಸೊ ಇಲ್ಲಿ ಗೊಬ್ಬರನೂ ಏನೂ ಬಿಟ್ಟಿರಲಿಲ್ಲ. ಸೊ ಫಾಸ್ಫರಸ್ ಕಂಟೆಂಟ್ ಕಮ್ಮಿ ಇರಬೇಕು. ನೋಡ್ಬೋದು ಕಂಪ್ಲೀಟ್ ಫ್ಲವರ್ ಕಟ್ ಆಗಿದೆ, ಇಲ್ಲಿ ನೋಡ್ಬೋದು. ಮತ್ತು ಈ ಮೇಜರಾಗಿ ಈ ಪ್ರಾಬ್ಲಮ್, ಈ ಥರ ಬ್ಯಾಕ್ಟೀರಿಯಲ್ ಕ್ಯಾಂಕರ್ ಅಂತಾರೆ. ಸೊ ಈ ಪ್ರಾಬ್ಲಮ್ಮು ಫ್ರೂಟ್ ಕ್ಯಾಂಕರು. ಸೊ ಇದನ್ನು ಡಿಫ್ರೆಂಟ್ ಹೆಸರುಗಳಿಂದ ಕರೀತಾರೆ. ನಾವು ಗೆಜ್ಜೆ ಅಂತ ಕರೀತಾರೆ, ಕೆಲವರು ಡಿಫ್ರೆಂಟ್ ಸೈಂಟಿಫಿಕ್ ನೇಮ್ಸ್ ಇದೆ ಅದಕ್ಕೂ ಸಹ. ಸೊ ಈ ರೀತಿ ತೊಂದರೆ ಮೇಜರಾಗಿ ಎಲ್ಲರದು ಡ್ಯಾಮೇಜ್ ಬರ್ತಿರೋದೆ ಇಲ್ಲಿ. ಸೊ ಅದಕ್ಕೆ ನೀವು ಮೇಜರಾಗಿ ಆ್ಯಂಟಿಬಯೋಟಿಕ್ಸ್ನ ಕರೆಕ್ಟಾಗಿ ಆಲ್ಟರ್ನೇಟಿವ್ ಸ್ಪ್ರೇಸಲ್ಲಿ ನೀವು ಇದು ಮಾಡ್ಕೊತಿದ್ರೆ ಸರಿಯಾಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಎಕ್ಸಾಕ್ಟ್ ಈ ಪ್ಲೇಸಲ್ಲಿ ಫ್ಲವರ್ ಕಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಪ್ರೇಲಿ ನಾನು ಚಮತ್ಕಾರನ ಸ್ಪ್ರೇ ಮಾಡ್ತೀನಿ, ಅದರಲ್ಲಿ ಒಂಚೂರು ಫ್ಲವರ್ ಸೆಟ್ಟಿಂಗ್ ಆಗ್ಬೋದು, ನೋಡೋಣ. ಸೊ ಇದು ಕ್ರಾಪ್ ರಿಲೇಟೆಡು. ಇನ್ನು ಒಂಚೂರು ತೋರಿಸ್ತೀನಿ, ಇನ್ನು ವಿಜುವಲ್ಸ್ ಯಾವ ಥರ ಇದೆ ಅಂತ ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಎಷ್ಟಿದೆ. ಫ್ರೂಟ್ ಸೆಟ್ಟಿಂಗ್ ಇದು. ಒಂಚೂರು ಎಳೆ ಇರೋ ಕಾರಣದಿಂದ ಅದು ಸರಿಯಾಗಿ ಕಾಣಿಸ್ತಿಲ್ಲ. ಸೊ ತುಂಬ ಎಳೆ ಜಾಸ್ತಿ ಇದೆ. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅದುವರೆಗೂ ಜೈ ಜವಾನ್ ಜೈ ಕಿಸಾನ್.